ನಮ್ಮ ಮನೆಯವರು ಇದಕ್ಕಿದಂಗೆ ಕಾಲ್ ಮಾಡಿ ರೆಡಿ ಆಗು ಅಂದರು. ನಾವು ಗೊತ್ತಲ್ಲ ಬೇಗ ಬೇಗ ರೆಡಿಯಾಗಿ ಮಕ್ಳಿಗೆಲ್ಲ ರೆಡಿ ಮಾಡಿದೆ. ಆ ಗ್ಯಾಪಲ್ಲೇ ಒಂದು ಎಡವಟ್ಟು ಮಾಡಿಕೊಂಡೆ. ನನ್ನ ಕನ್ನಡಕನ ನನ್ನ ಕಾಲಲ್ಲೇ ತುಳಿದು ಗ್ಲಾಸ್ನ ಕಟ್ಟು ಮಾಡಿಕೊಂಡೆ. ನಾವು ಗೊತ್ತಲ್ಲ ಎಡವಟ್ಟಿಗೆ ಕ್ವೀನು. 1 ವೀಕ್ ಬಿಫೋರು ನಮ್ಮ ಆ್ಯನಿವರ್ಸರಿ ಇತ್ತು. ನಾವು ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣದಿಂದ ನಾವು ಹೊರಗಡೆ ಹೋಗಿರಲಿಲ್ಲ. ನಮ್ಮ ಮನೆಯವರು ಸಡನ್ನಾಗಿ ಕಾಲ್ ಮಾಡಿ ಹೊರಡೋಣ ಅಂತ ಹೇಳಿದ್ರು. ನಾವು ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅಂತ ಎಲ್ಲರೂ ಹೊರಟ್ವಿ. ಆನ್ ದ ವೇ ಲೆನ್ಸ್ಕಾರ್ಟ್ಗೆ ಹೋಗಿ ಸ್ಪೆಕ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಲೆನ್ಸ್ಕಾರ್ಟ್ ಅವರು ಆರ್ಡರ್ ಮಾಡಿ 2 ಡೇಸ್ ಆಗಿರಬೇಕು ಅಂದರು. ಅಷ್ಟರಲ್ಲಿ ನನ್ನ ಮಗನೂ ಮಲಗಿಬಿಟ್ಟ. ನಮ್ಮ ಮನೆಯವ್ರಿಗೆ ಗೊತ್ತಿರೋ ಆಪ್ಟಿಕಲ್ ಶಾಪ್ಗೆ ಹೋಗ್ಬಿಟ್ಟು ಪ್ರೈಸಸ್ ಎಲ್ಲ ಮಾತಾಡಿಕೊಂಡು ಸ್ಪೆಕ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ಚೆನ್ನಾಗಿ ಕಾಣ್ತಾ ಇದ್ದೀನ ಅಂತ ನೋಡಿಕೊಂಡು ಬೇಗ ಬೇಗ ಹೊರಟ್ವಿ. ಆನ್ ದ ವೇ ಹೋಗ್ತಾನೆ ಬಂಕಲ್ಲಿ ಪೆಟ್ರೋಲು ಹಾಕಿಸ್ಕೊಂಡ್ವಿ. ನಾವಿವತ್ತು ಹೋಗ್ತಾ ಇರೋದು ಪ್ರೀತಿನ ಹೀಗೂ ಮಾಡ್ಬೋದಾ ಅಂತ ತಿಳಿಸ್ಕೊಟ್ಟ ಪ್ರೇಮ ಮಂದಿರ ರಾಧಾಕೃಷ್ಣ ಟೆಂಪಲ್ಗೆ. ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ತುಂಬಾ ರಶ್ ಇದ್ರು. ನಮ್ಮ ಗಾಡಿನ ನೀಟಾಗಿ ಪಾರ್ಕ್ ಮಾಡಿ ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ವಿ. ನಾವು ಹೋಗಿದ್ದ ಟೈಮ್ಗೆ ಬ್ಯೂಟಿಫುಲ್ ಆಗಿ ಸನ್ಸೆಟ್ ಆಗ್ತಾ ಇತ್ತು. ಒಳಗಡೆ ಹೋಗ್ತಾ ಇದ್ದಂಗೆ ಸ್ವರ್ಗಾನೇ ಇಲ್ಲಿದೆಯೇನೋ ಅನ್ನೋ ಅಷ್ಟು ಫೀಲ್ ಆಗೋಯ್ತು ನಮಗೆ. ನಾವು ನಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಒಳ್ಳೆ ಪೋಸಸ್ನ ಕೊಟ್ಕೊಂಡು ವಿಡಿಯೋಸ್ನ ಮಾಡ್ಕೊಂಡ್ವಿ. ದೇವಸ್ಥಾನ ತುಂಬ ರಶ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಹೋದ್ವಿ. ನಾನು ವ್ಲಾಗ್ಸ್ನ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಆಗಲೇ ನಮ್ಮ ಕೃಷ್ಣ ಪರಮಾತ್ಮ ಹೇಳಿರೋ ಒಂದು ಮಾತು ನೆನಪಂತು, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಪ್ರಯತ್ನ ಪಟ್ಟರೆ ಅಟ್ಲೀಸ್ಟ್ ನಾವು ಪ್ರಯತ್ನ ಪಟ್ವಿ ಅನ್ನೋ ಸಂತೋಷನಾರ ನಮಗೆ ಸಿಗುತ್ತೆ. ಸೊ ಇದಕ್ಕಿಂತ ಒಳ್ಳೆ ಜಾಗ ಇನ್ನೊಂದಿಲ್ಲ. ನನ್ನ ಯೂಟ್ಯೂಬ್ ವ್ಲಾಗ್ಸ್ ಜರ್ನಿನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ ಒಳಗಡೆ ಹೋಗಿ ರಾಧಾಕೃಷ್ಣನ ದರ್ಶನ ಮಾಡಿಕೊಂಡು ನನ್ನ ಮಕ್ಕಳಿಗೆ ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಕತೆಗಳನ್ನೆಲ್ಲ ಹೇಳಿದೆ. ಅಲ್ಲೇ ಪ್ರಸಾದನೂ ಕೊಡ್ತಾಯಿದ್ರು, ತಿನ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಪೂಲ್ ಥರ ಇತ್ತು. ನಾವು ಮಕ್ಕಳೆಲ್ಲ ಫೋಟೋಸು ವೀಡಿಯೋಸ್ಗಳನ್ನೆಲ್ಲ ತೊಗೊಂಡು ರಾಧಾಕೃಷ್ಣನ ಸಾಂಗ್ನೆಲ್ಲ ಹಾಡ್ಕೊಂಡು ಆ ನೈಟ್ ವ್ಯೂನ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ.